ನಾನೊಂದು ಮಧ್ಯೆ ಹೇಳ್ರೆ, ನನಗೆ ನೀವು ಅನಂತಕುಮಾರ್ ಹೆಗಡೆಯವ್ರ ಬಗ್ಗೆ ಒಂದು ಸೆಕೆಂಡು, ಅನಂತಕುಮಾರ್ ಹೆಗಡೆಯವ್ರ ಬಗ್ಗೆ ಆಗಲೆಲ್ಲ ಕ್ವಶನ್ ಕೇಳಬೇಡ್ರಿ. ಅವ್ರಿಗೆ ಬಿ ಜೆ ಪಿಯವರು ಆತನ್ನ ಹುಚ್ಚ ಅಂತ ಕೈಬಿಟ್ಟಾರೆ. ರಾಜ್ಯದ ಬಿ ಜೆ ಪಿಯವರು ರಾಜ್ಯದ ಅಧ್ಯಕ್ಷರೇ ಹೇಳ್ಯಾರ ಏನಂತ, ಆತನ ಮಾತಿಗೆ ನಾನು ರಿಯಾಕ್ಟ್ ಮಾಡೋಂಗಿಲ್ಲ, ಆತನ ಮಾತಿಗೆ ರಿಯಾಕ್ಟ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಹೀಗಾಗಿ ಆತಗ ಹುಚ್ಚಿಡ್ದೈತೆ, ಆತಗೆ ತಲೆ ಸ್ವಲ್ಪ ಭ್ರಮೆ ಆಗಿರ್ಬೋದು. ಹಿಂಗಾಗಿ ಅವರೇ ಬಿಟ್ಟಾರೆ, ನಾವು ಯಾಕೆ ಅವ್ರು ರಿಯಾಕ್ಟ್ ಮಾಡೋಣ? ನಾನೊಂದು ಮಧ್ಯೆ ಹೇಳ್ರೆ, ನನಗೆ ನೀವು ಅನಂತಕುಮಾರ್ ಹೆಗಡೆಯವ್ರ ಬಗ್ಗೆ ಒಂದು ಸೆಕೆಂಡು, ಅನಂತಕುಮಾರ್ ಹೆಗಡೆಯವ್ರ ಬಗ್ಗೆ ಆಗಲೆಲ್ಲ ಕ್ವಶನ್ ಕೇಳಬೇಡ್ರಿ. ಅವ್ರಿಗೆ ಬಿ ಜೆ ಪಿಯವರು ಆತನ್ನ ಹುಚ್ಚ ಅಂತ ಕೈಬಿಟ್ಟಾರೆ. ರಾಜ್ಯದ ಬಿ ಜೆ ಪಿಯವರು ರಾಜ್ಯದ ಅಧ್ಯಕ್ಷರೇ ಹೇಳ್ಯಾರ ಏನಂತ, ಆತನ ಮಾತಿಗೆ ನಾನು ರಿಯಾಕ್ಟ್ ಮಾಡೋಂಗಿಲ್ಲ, ಆತನ ಮಾತಿಗೆ ರಿಯಾಕ್ಟ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಹೀಗಾಗಿ ಆತಗ ಹುಚ್ಚಿಡ್ದೈತೆ, ಆತಗೆ ತಲೆ ಸ್ವಲ್ಪ ಭ್ರಮೆ ಆಗಿರ್ಬೋದು. ಹಿಂಗಾಗಿ ಅವರೇ ಬಿಟ್ಟಾರೆ, ನಾವು ಯಾಕೆ ಅವ್ರು ರಿಯಾಕ್ಟ್ ಮಾಡೋಣ? ನಾನೊಂದು ಮಧ್ಯೆ ಹೇಳ್ರೆ, ನನಗೆ ನೀವು ಅನಂತಕುಮಾರ್ ಹೆಗಡೆಯವ್ರ ಬಗ್ಗೆ ಒಂದು ಸೆಕೆಂಡು, ಅನಂತಕುಮಾರ್ ಹೆಗಡೆಯವ್ರ ಬಗ್ಗೆ ಆಗಲೆಲ್ಲ ಕ್ವಶನ್ ಕೇಳಬೇಡ್ರಿ. ಅವ್ರಿಗೆ ಬಿ ಜೆ ಪಿಯವರು ಆತನ್ನ ಹುಚ್ಚ ಅಂತ ಕೈಬಿಟ್ಟಾರೆ. ರಾಜ್ಯದ ಬಿ ಜೆ ಪಿಯವರು ರಾಜ್ಯದ ಅಧ್ಯಕ್ಷರೇ ಹೇಳ್ಯಾರ ಏನಂತ, ಆತನ ಮಾತಿಗೆ ನಾನು ರಿಯಾಕ್ಟ್ ಮಾಡೋಂಗಿಲ್ಲ, ಆತನ ಮಾತಿಗೆ ರಿಯಾಕ್ಟ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಹೀಗಾಗಿ ಆತಗ ಹುಚ್ಚಿಡ್ದೈತೆ, ಆತಗೆ ತಲೆ ಸ್ವಲ್ಪ ಭ್ರಮೆ ಆಗಿರ್ಬೋದು. ಹಿಂಗಾಗಿ ಅವರೇ ಬಿಟ್ಟಾರೆ, ನಾವು ಯಾಕೆ ಅವ್ರು ರಿಯಾಕ್ಟ್ ಮಾಡೋಣ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.